ಕಾವೇರಿ ಜಲ ವಿವಾದಕ್ಕೆ ಸಂಬಂಧಿಸಿದಂತೆ ಇಂದು ಕರೆಯಲಾಗಿದ್ದ ಕರ್ನಾಟಕ ಬಂದ್ಗೆ ರಾಜ್ಯದಲ್ಲಿ ನಿರೀಕ್ಷಿತ ಬೆಂಬಲ ವ್ಯಕ್ತವಾಗಿಲ್ಲ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಜನಜೀವನ ಪೂರ್ಣ ಪ್ರಮಾಣದಲ್ಲಿ ಸಾಮಾನ್ಯವಾಗಿದೆ. ಬಂದ್ ಆಹ್ವಾನದ ನಡುವೆ ಕೂಡ ಸಾರ್ವಜನಿಕರು ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು ಬಂದ್ನ ಬಿಸಿ ಎಲ್ಲೂ ಕೂಡ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಸಾರ್ವಜನಿಕ ಸಾರಿಗೆ ಸಂಪೂರ್ಣವಾಗಿ ಯಥಾಸ್ಥಿತಿಯಲ್ಲಿದೆ. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಎಂದಿನಂತೆ ರಸ್ತೆಗೆ ಇಳಿದಿದ್ದು ಪ್ರಯಾಣಿಕರ ಸಂಚಾರಕ್ಕೆ ಯಾವುದೇ ರೀತಿಯ ಅಡಚಣೆಯಾಗಿಲ್ಲ. ಇದರ ಜೊತೆಗೆ ಆಟೋ ರಿಕ್ಷಾಗಳು, ಓಲಾ, ಊಬರ್ ಸೇರಿದಂತೆ ಟ್ಯಾಕ್ಸಿ ಸೇವೆಗಳು ಕೂಡ ಲಭ್ಯ ಇದ್ದು ನಮ್ಮ ಮೆಟ್ರೋ ರೈಲುಗಳು ನಿಗದಿತ ವೇಳಾಪಟ್ಟಿಯಂತೆ ಸುಗಮವಾಗಿ ಸಂಚರಿಸ್ತಾ ಇದೆ. ಇನ್ನು ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಬಂದ್ನ ಪ್ರಭಾವ ಕಂಡು ಬಂದಿಲ್ಲ. ಹೋಟೆಲ್ಗಳು, ಮಾಲ್ಗಳು ಹಾಗೂ ರಸ್ತೆಯ ಬದಿಯ ವಾಣಿಜ್ಯ ಮಳಿಗೆಗಳು ಎಂದಿನಂತೆ ತೆರೆದು ವ್ಯಾಪಾರವನ್ನ ನಡೆಸ್ತಾ ಇದೆ. ಜೊತೆಗೆ ಬಹುತೇಕ ಶಾಲಾ ಕಾಲೇಜುಗಳು ಕೂಡ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದು ವಿದ್ಯಾರ್ಥಿಗಳ ಹಾಜರಾತಿಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಾಗಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಕೆಲವು ಖಾಸಗಿ ಕಂಪನಿಗಳು ತಮ್ಮ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಅನ್ನ ನೀಡಿದ್ವು. ಇನ್ನೊಂದು ಕಡೆಯಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳ ಕಾರ್ಯಕರ್ತರು ಕೆಲವು ಪ್ರಮುಖ ವೃತ್ತಗಳಲ್ಲಿ ಜಮಾಯಿಸಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕಾಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಧರಣಿಯನ್ನ ನಡೆಸಿದಂತಹ ಪ್ರತಿಭಟನಾಕಾರರು ರಾಜ್ಯದ ಹಿತಾಸಕ್ತಿ ಕಾಯುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸ್ಥಳವನ್ನ ನಿಗದಿಪಡಿಸಲಾಗಿದೆ. ಕನ್ನಡ ಚಳವಳಿಯ ನಾಯಕ ವಾಟಾಳ ನಾಗರಾಜ್ ಅವರು ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಿಗೆ ತೆರಳಿ ಬಂದ್ಗೆ ಬೆಂಬಲವನ್ನ ನೀಡಬೇಕು ಅಂತ ಹೇಳಿ ಸಾರಿಗೆ ಸಿಬ್ಬಂದಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ತದನಂತರ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸುವುದಕ್ಕೂ ಕೂಡ ಇಲ್ಲಿ ಯೋಚನೆಯನ್ನ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಬೆಂಗಳೂರಿನ ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಪ್ರಮುಖ ಸ್ಥಳಗಳು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪಡೆಗಳನ್ನ ನಿಯೋಜಿಸಲಾಗಿದ್ದು ಒಟ್ಟಾರೆಯಾಗಿ ಬಂದ್ ಕರೆ ನೀಡಿದ್ರೂ ಕೂಡ ರಾಜ್ಯದಲ್ಲಿ ಪರಿಸ್ಥಿತಿ ಮಾತ್ರ ಸಂಪೂರ್ಣ ಶಾಂತಿಯುತವಾಗಿದೆ. ಇನ್ನು ಜನ ಬೆಂಬಲ ಸಿಗದೆ ಇರೋದಕ್ಕೆ ಅಸಲಿ ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಂದ್ಗೆ ಸಾರ್ವಜನಿಕರಿಂದ ಅನಿರೀಕ್ಷಿತ ಬೆಂಬಲ ಸಿಗದೆ ಇರೋದಕ್ಕೆ ನಿರಂತರವಾಗಿ ಕರೆಯಲ್ಪಡ್ತಾ ಇರುವಂತಹ ಬಂದ್ಗಳಿಂದ ಸಾರ್ವಜನಿಕರಲ್ಲಿ ಉಂಟಾಗಿರುವಂತಹ ಒಂದು ಬಂದ್ ಆಯಾಸ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಅಂದ್ರೆ ದೈನಂದಿನ ಕೂಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಆಟೋ ಚಾಲಕರು ಹಾಗೂ ಸಣ್ಣ ಉದ್ಯಮಿಗಳಿಗೆ ಒಂದು ದಿನದ ಬಂದ್ ಕೂಡ ಬೃಹತ್ ಆರ್ಥಿಕ ನಷ್ಟವನ್ನ ಉಂಟು ಮಾಡ್ತದೆ. ಜೊತೆಗೆ ಇದು ಪದೇ ಪದೇ ಬಂದ್ ಮಾಡೋದ್ರಿಂದ ಸಮಸ್ಯೆಗೆ ಯಾವ ಪರಿಹಾರ ಕೂಡ ಸಿಗೋದಿಲ್ಲ, ಶಾಶ್ವತವಾಗಿ ಯಾವ ಪರಿಹಾರ ಸಿಗೋದಿಲ್ಲ. ಬದಲಿಗೆ ಕಾನೂನಾತ್ಮಕ ಹಾಗೂ ರಾಜತಾಂತ್ರಿಕ ಹೋರಾಟಗಳಿಂದ ಮಾತ್ರ ಕಾವೇರಿ ವಿವಾದಕ್ಕೆ ಮುಕ್ತಿ ಸಾಧ್ಯ ಅನ್ನುವಂತಹ ಅರಿವು ಸಾರ್ವಜನಿಕರಲ್ಲಿ ಇದೀಗ ಮೂಡಿದೆ ಅಂತಾನೆ ಹೇಳ್ಬಹುದು. ಇದರೊಂದಿಗೆ ಬಂದ್ ಕರೆ ನೀಡುವ ವಿವಿಧ ಸಂಘಟನೆಗಳ ನಡುವೆ ಕೂಡ ಒಗ್ಗಟ್ಟಿನ ಕೊರತೆ ಹಾಗೂ ಮೆಟ್ರೋ ಆನ್ಲೈನ್ ಸೇವೆಯಂತಹ ಪರ್ಯಾಯ ವ್ಯವಸ್ಥೆಗಳು ಎಂದಿನಂತೆ ಲಭ್ಯವಿದ್ದು ಜನಸಾಮಾನ್ಯರು ದೈನಂದಿನ ಜೀವನವನ್ನ ಮುಂದುವರಿಸೋದಕ್ಕೆ ಪ್ರಮುಖ ಕಾರಣ ಆಯಿತು ಅಂತಾನೆ ಹೇಳ್ಬಹುದು.